ಸಾವಯವ ಕೃಷಿ ಅಂದ್ರೆ ಸರ ಭತ್ತ ಸಿಗತ್ತೆ ಸರ, ಆಮೇಲೆ ರಾಗಿ ಸಿಗತ್ತಾರೆ, ತೊಗರಿ ಸಿಗ್ತತಿ, ಸಜ್ಜಿ ಐತ್ರಿ, ಮೆಕ್ಕೆಜೋಳ, ಆಮೇಲೆ ಇನ್ನು ತರಕಾರಿ ಸೊಪ್ಪು ಗಿಪ್ಪು ಆಮೇಲೆ ಸಾವಯವ ಕೃಷಿ ಒಳಗ ಮಾಡಾಕತ್ತೀವಿ ಸರ್ ನಾವು. ಇಲ್ಲಿ ಸಾವಯವ ಕೃಷಿ ಮಾಡಿದ್ದನು ಸ್ವಾರ್ಥಕ ಸರ ಬಂದಕ್ಕನು ನಮ್ಗೆ ಇಷ್ಟೊಂದು ಐಡಿಯಾ ಇದ್ದಿಲ್ಲ. ಆಮೇಲೆ ನಿಮ್ಮಂತರ ಮಾರ್ಗದರ್ಶನ ಮತ್ತೆ ಕೃಷಿ ಇಲಾಖೆಯ ಮಾರ್ಗದರ್ಶನದಿಂದ ಈಗ್ಲಿಂದ ಒಂದು 4-5 ವರ್ಷ ಆಗ್ತಾರೆ ಈಗ ಸ್ಟಾರ್ಟ್ ಮಾಡಿ. ಈಗ ಆಮೇಲೆ ಅಲ್ಲಿ ಸರ ಇನ್ನೂ ಉಳಿದು ಗಿಡಮೂಲಿಕೆಗಳಾದವು ಸರ. ಹೋಗಿದ್ವಿ ಸರ ಕೋಲಾರಕ್ಕೆ ಜಯರಾಮಣ್ಣ ಅಂತಂದು ರೇಷ್ಮೆ ಡಿಪಾರ್ಟ್ಮೆಂಟ್ಲಿಂದ 3 ತಿಂಗಳ ಟ್ರೈನಿಂಗ್ ಹೋಗಿನಿ ಸರ್. ಫ್ಯಾಮಿಲಿ ಕಟ್ಕೊಂಡು ಹೋಗಿನಿ ಸರ್, ಹೋಗಿನಿ ಸರ್. ಅಲ್ಲಿ 3 ತಿಂಗಳಿದ್ದೀನಿ ಸರ್. ಅಂದಾಗ ರಾಗಿ ಹಾಕಿನಿ ಸರ್, ಸಿರಿಧಾನ್ಯ. ಅದು ಸಿರಿಧಾನ್ಯ ಜಯರಾಮಣ್ಣ ಅಂತಂದು ಅಲ್ಲಿ ದಳದ ಪಕ್ಷದೊಳಗ ಲೀಡರ್ ಸರ್. ಊಟ ಗೀಟ ಕೊಟ್ಟು 3 ತಿಂಗಳು ಟ್ರೈನಿಂಗ್ ಕೊಟ್ಟಿನಿ ಸರ್. ಏನೂ ಇಲ್ಲ. ಆಮೇಲೆ ನಾನು ನೋಡ್ಲಾರ್ದ ನನ್ಗೆ 500 ರೂಪಾಯಿ ಭತ್ತ ಹಾಕಿ ಕೊಟ್ಟೇನೆ ಸರ್. ಆ ಥರ ಎಲ್ಲ ಅಲ್ಲಿ 500-600 ಮಂದಿ 1000 ಜನ ಇದ್ರಿ ರೇಷ್ಮೆ ಬೆಳೆಗಾರ ಅಲ್ಲಿ. ಹೌದಲ್ಲ, 1,000 ಜನ ಅದಾರ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಚಿಕ್ಕವಂಕಲಕುಂಟೆ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಬ್ಬ ರೈತ ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ. ಇಂಥ ಬೆಳೆ ಇಲ್ಲ ಅನ್ನಂಗಿಲ್ಲ. ಅದು ವಿಶೇಷ ಏನಂತಂದರೆ ಇಲ್ಲಿ ತನ್ನ ಮನೆಯ ಸುತ್ತಲೂ ಮತ್ತು ತಮ್ಮ ತೋಟದಲ್ಲಿ ಎಲ್ಲ ಕಡೆಗೆ ಎಲ್ಲಿ ನೋಡಿದರೂ ಕೂಡ ವನಸ್ಪತಿಯ ಗಿಡ ಮರಗಳು ಕೂಡ ಕಾಣಸಿಗ್ತವು. ಅಂತಹ ವಿಶೇಷ ರೈತನನ್ನು ನಾನು ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಿಮ್ಗೇನು ಬೇಕು ಹೇಳಿ, ಎಲ್ಲ ಮಾಹಿತಿ ಕೂಡ ಸಮಗ್ರ ಮಾಹಿತಿಯನ್ನು ನನ್ನ ಜೊತೆಗೆ ನಿಂತಿರ್ತಕ್ಕಂತಹ ರೈತರು ಕೊಡಲಿಕ್ಕೆ ಸಿದ್ಧತೆಯಲ್ಲಿದ್ದಾರೆ ವೀಕ್ಷಕರೇ. ಬನ್ನಿ, ಈಗ ಚರ್ಮ ಕಾಯಿಲೆ ತೊಗೊಳ್ಳಿ, ಸಕ್ಕರೆ ಕಾಯಿಲೆ ತೊಗೊಳ್ಳಿ, ಅಥವಾ ಕುರುಹು ಆಗಿರುವಂಥವ್ರು ತೊಗೊಳ್ಳಿ, ಏನೇ ಅಥವಾ ರೈತರಿಗೆ ಹೆಚ್ಚಿನ ಮಾಹಿತಿ ಈ ಸೊಪ್ಪುಗಳನ್ನು ಬೆಳೆಯುವಂಥದ್ದು ಇರ್ಬೋದು, ತರಕಾರಿ ಬೆಳೆಯುವಂಥದ್ದು ಇರ್ಬೋದು, ಅಥವಾ ಸಿರಿಧಾನ್ಯಗಳನ್ನು ಬೆಳೆಯುವಂಥದ್ದು ಇರ್ಬೋದು, ಈ ಎಲ್ಲ ಸಮಗ್ರ ಕೃಷಿಯ ಚಟುವಟಿಕೆಗಳ ಮಾಹಿತಿಗಳನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ವೀಕ್ಷಕರೇ. ನನ್ನ ಜೊತೆಗಿರ್ತಕ್ಕಂತಹ ರೈತರನ್ನ ಮಾತಾಡಿಸಿ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ. ದಯವಿಟ್ಟು ಈ ಮಾಹಿತಿಯನ್ನು ನೋಡ್ತಕ್ಕಂಥವ್ರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ ವೀಕ್ಷಕರೇ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮಿದ್ದೀರಿ? ಆರಾಮದಿ ಸರ್. ಸರ್, ನಾನು ನಿಮ್ಮ ತೋಟವನ್ನು ನೋಡಬೇಕು ಭಾಳ ದಿವಸದಿಂದ ನಾನು ಪ್ರಯತ್ನವನ್ನು ಮಾಡ್ತಿದ್ದೆ. ಇವತ್ತು ಆ ಭಾಗ್ಯ ಕೂಡಿ ಬಂತು. ನಮ್ಮ ಸಮಗ್ರ ಕೃಷಿಯ ಬಗ್ಗೆ ನಮ್ಮ ವೀಕ್ಷಕರಿಗೂ ಅಥವಾ ನಮ್ಮ ರೈತ ಬಾಂಧವರಿಗೂ ಎಲ್ಲರಿಗೂ ಕೂಡ, ಅಥವಾ ಇವು ಆಯುರ್ವೇದ ಗಿಡಮೂಲಿಕೆಗಳ ವಿಷಯನ ತಿಳಿದುಕೊಳ್ಳುವಂತಹ ಅಂಬಲಿಗರಿಗೂ ಕೂಡ ಈ ಒಂದು ವಿಷಯ ಒಳ್ಳೆಯ ಮಾಹಿತಿ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಸರ್, ತಮ್ಮ ಪರಿಚಯದಿಂದ ಪ್ರಾರಂಭ ಮಾಡಿ. ಹ್ಞೂ ಸರ್. ಫಸ್ಟಿಗೆ ಸರ್, ನನ್ನ ಹೆಸರು ಕುಂಟೆಪ್ಪ ಕನಕಪ್ಪ ಊನೂರ್ ಅಂತ. ಸಾಕಿನ ಚಿಕ್ಕವಂಕಲಕುಂಟ, ಪೋಸ್ಟ್ ಹಿರೇವಂಕಲಕುಂಟ, ತಾಲೂಕು ಕಲಬುರಗ, ಜಿಲ್ಲಾ ಕೊಪ್ಪಳ. ಹಿಂಗಿದ್ದು ನಾವು ಇರೋದು ಚಿಕ್ಕವಂಕಲಕುಂಟ ಗ್ರಾಮದಲ್ಲಿ. ಈ ಫಸ್ಟಿಗೆ ಅಂದ್ರೆ ಈ ಭತ್ತ ಬೆಳೆ ಇಲ್ಲಿಂದ ಶುರು ಮಾಡೋಣ. ಓಕೆ, ಬನ್ನಿ ವೀಕ್ಷಕರೇ. ಇವಾಗ ಸರ ಈ ಭತ್ತ ಮಾಡ್ಬೇಕಾದ್ರೆ ಸರ ನೇಗಿಲು ಹೊಡೆದು, ಟಿಲ್ಲರ್ ಹೊಡೆದು, ರೂಟರ್ ಹೊಡೆದು ಸರ ಕೊಟ್ಟಿಗೆ ಗೊಬ್ಬರ ಹಾಕಿ ಸರ್. ನಾವು ಏನು ಇದನ್ನ ಗೊಬ್ಬರ ಹಾಕಿ, ಗೊಬ್ಬರ ಹಾಕಿಲ್ಲ, ಇದಕ್ಕೆ ರಾಸಾಯನಿಕ ಗೊಬ್ಬರ ಇಲ್ಲ ಸರ್. ಹೆಚ್ಚು DAP ಅಷ್ಟು ಓನ್ಲಿ 1 ಚೀಲ DAP, ಉಳ್ದೆಲ್ಲ ತಿಪ್ಪಿ ಗೊಬ್ಬರ ಹಾಕಿ ಸರ್. ತಿಪ್ಪಿ ಗೊಬ್ಬರ ಸರ್ ಅಲ್ಲ. ಈಗ ಅರಷ್ಟಿಗೆ ಬಂದೈತೆ ಸರ್. ಈಗ ಆಲ್ರೆಡಿ ಕಟಾವ್ ಮಾಡ್ಬೋದು ಸರ್. ಇನ್ನು 15-20 ದಿವಸ ಕಟಾವ್ ಮಾಡ್ತೀವಿ ಸರ್. ಸರ ಇವಾಗ 1.5-2 ಎಕರೆ ಸರ್. 2 ಎಕರೆ ಭತ್ತ ಸರ್. ಆ ಕಡೆ ನಮ್ಮ ತಮ್ಮನ್ ಸರ್, ಇದು ನಮ್ಮದು. ಈ ತರ ಇದು RNR ಸರ್. ಏನದು ಭತ್ತ ರೀ. RNR ಹೆಸರು ಸರ. ಇದು ಚೆನ್ನಾಗಿ ಆರೋಗ್ಯಕ್ಕೆ ಚಲೋ. ಸೋನಾ ಮಸೂರಿ ಅಂತ ಸೋನಾ ಮಸೂರಿ ಆ ಕಡೆ ಸರ್, ಆ ಕಡೆ ಪಟ್ಟಿ ಆದ ಸರ್. ಇದೆಲ್ಲ ಇರೋದು RNR ಸರ್. ಇದು ಚೆನ್ನಾಗೈತೆ ಐತೆ ಸರ್. ಆಮೇಲೆ ಇದನ್ನ ಮುಟ್ಟಿನ ಸರ್ ಗಿಡಮೂಲಿಕೆಗಳ ಎಲ್ಲ ಸಸಿ ವನಸ್ಪತಿಗಳ ಗಿಡ ಅಲ್ಲಿ ಮಂತ್ಯಕ್ಕೆ ಹಾಕಿರಿ ಹೋಗೊಂಡ್ರ ಕಡೆಗೆ ಸರ್. ಈಗ ಒಂದು 2 ಎಕರೆ ನೆಲ ಐತೆ ಸರ್. ಇದಕ್ಕೆ 2 ಎಕರೆ ನೆಲ 2 ಎಕರೆ ನೆಲ ಆಲ್ರೆಡಿ. ಇನ್ನೊಂದು 15-20 ದಿವಸ ಕಟಾವ್ ಆಗತ್ತೆ ಸರ್. ಇನ್ನೊಂದು 15 ದಿವಸ ಕಟಾವ್ ಆಗುತ್ತೆ. ಬಂದ್ಬಿಡುತ್ತೆ ಸರ್. ಆಲ್ರೆಡಿ ನೋಡಿ ಸರ್, ಗಾಲೆ ಬಂದ್ಬಿಡ್ತೀವಿ. ಇದನ್ನ ಮಾರಾಟ ಮಾಡಕ ಅಥವಾ ಮನೆಗೆ ಅಂತ ಮಾಡ್ಕೊಂಡು? ಮನೆಗೆ ಸರ್ ಒಂದ್ ಸ್ವಲ್ಪ ಉಳಿಸ್ಕೊಂಡು ಮಾರಾಟ ಮಾಡ್ಬಿಡು ಸರ್. ಆಮೇಲೆ ಅದು ಗೊತ್ತಿದ್ದಾರೆ ರೈತರ ಬಲ್ಲಿ ತಗೊಂತಾರೆ, ಇಲ್ಲೇ ಬಂದು ತಗೊಂಡೋಗ್ತಾರೆ. ಇದು ಅಂದ್ರ ನೀವು ಸಾವಯವ ಕೃಷಿ ಮಾಡಿವಲ್ಲ, ಗೊತ್ತಿದ್ದಾರಿಗೆ ಉಳದಾರ ಮತ್ತೆ ಅಲ್ಲಿ ಹೋಗಾರ
ಸಾವಯವ ಕೃಷಿ ಅಂದ್ರೆ ಸರ ಭತ್ತ ಸಿಗತ್ತೆ ಸರ, ಆಮೇಲೆ ರಾಗಿ ಸಿಗತ್ತೆ ಸರ್, ತೊಗರಿ ಸಿಗ್ತತಿ, ಸಜ್ಜಿ ಐತ್ರಿ, ಮೆಕ್ಕೆಜೋಳ, ಆಮೇಲೆ ಇನ್ನು ತರಕಾರಿ ಸೊಪ್ಪು ಗಿಪ್ಪು ಆಮೇಲೆ ಸಾವಯವ ಕೃಷಿ ಒಳಗ ಮಾಡಾಕತ್ತೀವಿ ಸರ್ ನಾವು ಇಲ್ಲಿ ಹೆಚ್ಚಾನ ಹೆಚ್ಚ. ಕೆಲವೊಬ್ರಾಗ ಹೇಳ್ತಾರ ಸಾವಯವ ಕೃಷಿ ಇಲ್ಲ ಕೆಲವೊಂದು. ನಮ್ಮ ಈ ತೋಟಗಾರಿಕೆ ಒಳಗ ಟ್ರೈನಿಂಗ್ ತಗೊಂಡಾಗ ಹೋದಾಗ ನಾವು ಇದು ಒಡ್ರಟ್ಟಿಗೆ ಇದ್ವಿ ಸರ, 3 ದಿವಸ ಟ್ರೈನಿಂಗ್ ಕೊಟ್ಟಾರ. ಆ ಟ್ರೈನಿಂಗ್ ಒಳಗ ನಾವು ತಿಳ್ಕೊಂಡು ನಮ್ಮ ಸಾವಯವ ಕೃಷಿ ಮಾಡ್ಬೇಕಂತ ಸಾವಯವ ಕೃಷಿ ಮಾಡಿದ್ರೆ ಭೂಮಿ ಇನ್ನ ಫಲವತ್ತತೆ ಹೆಚ್ಚಾಗತ್ತ, ಆಮೇಲೆ ಭೂಮಿಯಲ್ಲಿ ಜೀವಾಣುಗಳ ಉತ್ಪತ್ತಿ ಆಕವ. ಹಂಗಾಗಿ ಸಾವಯವ ಭೂಮಿ ಹಾಳಾಗಬಾರ್ದು ಅಂತೇಳಿ ಸಾವಯವ ಕೃಷಿ ಮಾಡೋದು ಯೋಗ್ಯ. ಅದಕ್ಕೋಸ್ಕರ ನೀವು ಸಾವಯವ ಕೃಷಿಯನ್ನ ಮಾಡೋದು ಸರ್. ಅಷ್ಟಿಗೆ ನೀವು ಬಂದದ್ದು ನಮ್ಗೆ ಯೋಗ್ಯ. ನೆಲ್ಲಿಂದನ ಸ್ಟಾರ್ಟ್ ಮಾಡಿ ಸರ, ನೀವು ಬಂದದ್ದು ಒಳ್ಳೇದಾಯ್ತು ನಮ್ಗೆ. ಆಮೇಲೆ ನಾವು ಥ್ಯಾಂಕ್ ಯು ಸರ. ಆಮೇಲೆ ನಾವು ಈಗ ಸಾವಯವ ಕೃಷಿ ಮಾಡಿದ್ದನು ಸ್ವಾರ್ಥಕ ಸರ. ನೀವು ಬಂದಕ್ಕೂ ನಮ್ಗೆ ಇಷ್ಟೊಂದು ಐಡಿಯಾ ಇದ್ದಿಲ್ಲ. ಆಮೇಲೆ ನಿಮ್ಮಂತರ ಮಾರ್ಗದರ್ಶನ ಮತ್ತೆ ಕೃಷಿ ಇಲಾಖೆಯ ಮಾರ್ಗದರ್ಶನದಿಂದ ಈಗ್ಲಿಂದ ಒಂದು 4-5 ವರ್ಷ ಆಗ್ತಾರೆ ಈಗ ಸ್ಟಾರ್ಟ್ ಮಾಡಿ ಈಗ. ಆಮೇಲೆ ಅಲ್ಲಿ ಸರ ಇನ್ನೂ ಉಳಿದು ಗಿಡಮೂಲಿಕೆಗಳು ಅದಾವ ಸರ, ಸಾಕು ಸರ. ಆಮೇಲೆ ಗಿಡಮೂಲಿಕೆಗಳ ಚೆನ್ನಾಗಿದೆ ಸರ್, ಅಲ್ಲಿ ಸುತ್ತರದಾವ ಸರ, ಎಲ್ಲ ಅವು ಒಂದು ಉತ್ಸಾಹ ನಿಮ್ಗೆ ಅದು ಗಿಡಮೂಲಿಕೆ ಇರಬೇಕು ಸರ್. ಯಾಕಂದ್ರ ವನಸ್ಪತಿಗಳ ಇರಬೇಕು ನಮ್ಗೆ. ಸಾವಯವ ಕೃಷಿ ಇದ್ದು ಅದ್ರ ಜೊತೆಗೆ ಅವನು ಇರ್ಬೇಕು ಅಂದಾಗ ಚೆನ್ನಾಗಿರುತ್ತೆ ಸರ್ ಅದು. ಆಮೇಲೆ ತೆಂಗು ಐತ್ರಿ, ಮತ್ತೆ ಪಪ್ಪಾಯ ಐತಿ ಸರ, ಎಲ್ಲ ಥರದ ಸಸಿಗಳದಾವ ಸರ್, ಅಡಿಕೆ ಅದಾವ ಸರ. ಇದೆ ಸರ್ ಗಿಡಮೂಲಿಕೆ ಒಳಗೆ ನನಗೆ ಭಾಳ ಆಸಕ್ತಿ ಸರ್. ವನಸ್ಪತಿ ಮಾತ್ರ ವನಸ್ಪತಿಗೆ ಆಸಕ್ತಿ ಇರ ಸರ್. ನಾವು ಆರೋಗ್ಯಕ್ಕೋಸ್ಕರ ಮಾಡ್ಕೇನ ಸರ್ ಅದನ್ನ. ಆರೋಗ್ಯಕ್ಕೋಸ್ಕರ ಸರ್. ಸರ್ ಆರೋಗ್ಯಕ್ಕೋಸ್ಕರನ ಮಾಡ್ಕೇನ ಸರ್. ನಮ್ಗೇನು ಗೊತ್ತಿದ್ದು ಏನೇನು ನಿಮ್ಮ ಏರಿಯಾದ ಸೊಲ್ಯೂಷನ್ ತಗೊಂಡು ಇಂಥವು ಇಡ್ಬೇಕಂದ್ರೆ ಎಲ್ಲ ಮಾಡ್ತೀರಿ ಅಂತ ಸಸಿಗಳು. ಎಲ್ಲೆಲ್ಲಿ ಹೋಗಿರಿ ರೈತ ಇದು ತರಬೇತಿ ತಗೊಳಕ್ಕೆ? ರೈತ ತರಬೇತಿ ಸರ ನಾನು ಇದಕ್ಕೆ ಕೋಲಾರಕ್ಕೆ ಹೋಗಿದ್ದೀನಿ ಸರ್. ಕೋಲಾರಕ್ಕೆ ಜಯರಾಮಣ್ಣ ಅಂತಂದು ರೇಷ್ಮೆ ಡಿಪಾರ್ಟ್ಮೆಂಟ್ಲಿಂದ 3 ತಿಂಗಳ ಟ್ರೈನಿಂಗ್ ಹೋಗಿನಿ ಸರ್. ಫ್ಯಾಮಿಲಿ ಕಟ್ಕೊಂಡು ಹೋಗಿನಿ ಸರ್. ಅಲ್ಲಿ ಫ್ಯಾಮಿಲಿ ಕಟ್ಕೊಂಡು ಹೋಗಿನಿ ಸರ್. ಅಲ್ಲಿ 3 ತಿಂಗಳಿದ್ದೀನಿ ಸರ್. ಅಂದಾಗ ರಾಗಿ ಹಾಕಿನಿ ಸರ್, ಸಿರಿಧಾನ್ಯ. ಅದು ಸಿರಿಧಾನ್ಯ ಜಯರಾಮಣ್ಣ ಅಂತಂದು ಅಲ್ಲಿ ದಳದ ಪಕ್ಷದೊಳಗೆ ಲೀಡರ್ ಸರ್. ಊಟ ಗೀಟ ಕೊಟ್ಟು 3 ತಿಂಗಳು ಟ್ರೈನಿಂಗ್ ಕೊಟ್ಟಿನಿ ಸರ್. ಏನೂ ಇಲ್ಲ. ಆಮೇಲೆ ನಾನು ನೋಡ್ಲಾರ್ದ ನನಗೆ 500 ರೂಪಾಯಿ ಭತ್ತ ಹಾಕಿ ಕೊಟ್ಟೇನೆ ಸರ್. ಆ ಥರ ಎಲ್ಲ ದಿನಸ ಅದಾವ್ರಿ ಅಲ್ಲಿನ ಭಾರಿ ಅದಾವ್ರಿ. ಅಲ್ಲಿ 500-600 ಮಂದಿ 1000 ಜನ ಇದ್ರಿ ರೇಷ್ಮೆ ಬೆಳೆಗಾರ ಅಲ್ಲಿ. 1,000 ಜನ ಅದಾರ ಇಲ್ಲಿ, ಭಾಳ ಅದಾರ ಅಲ್ಲಿ. ಆಮೇಲೆ ಆಲೂಗಡ್ಡಿ ಎಲ್ಲ ಜಡ್ ಈಗ ನಮ್ಮ ಹೊಲ್ದಾಗ ಮಾಡ್ಯಾರ ಆ ಥರನ ಅವರು ಸಮಗ್ರ ಬೆಳೆಗಳ ಒಂದು ಹೊಲಕ್ಕೆ ಹೋಗಂಗಿಲ್ಲ ಸರ್. ಅವ್ರು ಏನಂದ್ರ ಬೇರೆ ಕಡೆ ಹೋಗಂಗಿಲ್ಲ ಸರ್. ನಮ್ಮ ಏನಂದ್ರ ಅಲ್ಲಿ ನಾವು ಕೋಲಾರಕ್ಕೆ ಹೋದಾಗ ರೇಷ್ಮೆ ಬೆಳೆಗಾರ ಒಂದು 3 ತಿಂಗಳ ಕೊಟ್ರಿ. ಇಲ್ರಿ ನನ್ನಿಂದ ಹೋಗೋದಾಗಲ್ಲ, ನಮ್ಮಲ್ಲಿ ಜಾತ್ರೆ ಅಲ್ಲ, ನೀವು ಬಂದ್ಬಿಡ ಜಾತ್ರೆಗೆ ಅಂತ ಹೇಳಿದ್ರ ಸರ್. ಹಚ್ಚಿಬಿಟ್ರ. ಆಮೇಲೆ ಹೋನ್ ಸರ ಬಿಡುಗಡಿಲ್ಲ, ಜಾತ್ರೆಗೆ ಮಾತ್ರ ಬಿಡ್ಬೇಕು ನಾನು ಅಂತ ಹೇಳಿ 3 ತಿಂಗಳಿದ್ದೀನಿ ನಾನು ಫ್ಯಾಮಿಲಿ ತಗೊಂಡೋಗಿ. ಆಮೇಲೆ ಅಲ್ಲೆಲ್ಲ ತರಬೇತಿ ಕೊಟ್ರು. ಫ್ಯಾಮಿಲಿ ಸರ್ 5-6 ವರ್ಷ ನಾನು ಇದಕ್ಕೆ ಹೋಗಿನಿ ಸರ್. ನಮ್ಮ ರೇಷ್ಮೆ ಮಾಡಿ ಸರ್. ಅಲ್ಲಿ ನಂದು ಇನ್ನೊಂದು ತೋಟ ಬಾವಿ ತೋಡಿನಿ ಸರ್. 30 ಅಡಿ ಬಾವಿ ಐತಿ ನಮ್ಮದು. 30 ಅಡಿ ಐತಿ ಸರ್ ಬಾವಿ. ಅಲ್ಲಿ ಆ ಕಡೆ ಬಾವಿ ಅವು ನೀರು ಹೋದಕ್ಕ ಈ ಕಡೆ ಬಂದಿದ್ದೀನಿ ಸರ್. ಈ ಕಡೆ ರೇಷ್ಮೆ ಮಾಡತ್ತೀನಿ ಸರ್. ಈಗ ಮಾಡತ್ತೀನಿ. ರೇಷ್ಮೆ ಒಳಗೆ ದೊಡ್ಡ ಬೆಳೆ ಸರ್, ದೊಡ್ಡ ಲಾಭ. ನಿಮ್ಗೆ ಗೌರ್ಮೆಂಟ್ ನೌಕರಿ ಇದ್ದಾಗ ಸರ್ ಅದು ತಿಂಗಳ ಬೆಳೆ ಅಲ್ಲ ಸರ್. ಈಗ 30 ದಿವಸ ಎಣಿಸಿದ ರೊಕ್ಕ ಆ ಥರ ಅದ. ಅವು ತರಕಾರಿ ಹೆಚ್ಚು ತರಕಾರಿ ಬೆಳಿತೀವಿ. ತರಕಾರಿ ಬೆಳಿತೀವಿ, ಕೊತ್ತಂಬರಿ, ಪಾಲಕ, ಹುಂಚೆಕಾಯಿ, ಆಮೇಲೆ ಮೆಂತೆ, ಆಮೇಲೆ ಬದ್ನಿ ಗಿಡ, ಆಮೇಲೆ ಟೊಮಾಟೆ, ಮತ್ತೆ ಹೂಕೋಸು ಬೆಳಿತೀರಿ. ಕೋಸು ಎರಡು ಬೆಳಿತೀರಿ. ಎಲೆಕೋಸು, ಹೂಕೋಸು. ಮತ್ತೆ ಇನ್ನಿತರ ಉಳಿದ ಹೊಲ್ದಾಗ ಸಜ್ಜಿ, ಆಮೇಲೆ ರಾಗಿ, ಜೋಳ, ಮೆಕ್ಕೆಜೋಳ ಇವನ್ನೆಲ್ಲ ಮಾಡಿವ್ರಿ. ಇಷ್ಟು ಬೆಳೆಗಳನ್ನು ಬೆಳಿತೀವಿ ಸರ್. ಓಕೆ. ಈ ಬೆಳೆಗಳನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನೇನು ಬೆಳಿತೀರಿ? ಬೇರೆ ಏನೇನಂದ್ರೆ ನಾವು ಡ್ರ್ಯಾಗನ್ ಮಾಡೀವ್ರಿ. ಒಂದು ಎಕರೆ ಮಾಡ್ಬೇಕಂತ ಮಾಡೀವಿ. 1 ಎಕರೆ ಮಾಡ್ಬೇಕಂತ ಮಾಡಿರಿ ಈಗಾಗಲೇ? ಈಗ ಆಲ್ರೆಡಿ ಮಾಡೀವಿ ಸರ್. ಅದು ಒಂದು ಇನ್ನೂ ಸ್ವಲ್ಪ ಹಚ್ಚಿ 1 ಎಕರೆ ಪೂರ ಆಗತ್ತೆ ಸರ್. ಒಂದು ಅರ್ಧ ಎಕರೆ ಆಗತ್ತೆ ನಮ್ದು ಈಗ ಆಲ್ರೆಡಿ. ಆಮೇಲೆ ಫಸಲನ್ನು ಬಿಟ್ಟತ್ತೆ ಗಾಲಿ. ಫಸಲು ಆಗಲಿ 2-3 ಸಲ ಫಸಲು ತೆಗ್ದೀವಿ ನಾವು. ಹಣ್ಣು ಜಸ್ಟ್ ಈಗ ಒಂದು 15-20 ದಿವಸ ಆದವು ನಮ್ಮ. ನೆಕ್ಸ್ಟ್ ಜೂನ್ ಜುಲೈಗೆ ಬರುತ್ತೆ.
ಓಕೆ. ಒಬ್ಬ ರೈತ ಸಮಗ್ರವಾಗಿ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಅಥವಾ ಒಬ್ಬ ರೈತ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾವೆಲ್ಲ ಬೆಳೆಗಳನ್ನು ಬೆಳಿಬೇಕು ಅಥವಾ ಉಪಕಸಬುಗಳನ್ನು ಏನೇನು ಮಾಡಬೇಕು? ನಮಗೆ ಏನಂದ್ರೆ ಸಮಗ್ರ ಬೆಳೆ ಮಾಡ್ಬೇಕು, ಒಂದ ಮಾಡಿದ್ರೆ ಆ ಲಾಭಾಂಶ ಸಿಗಲ್ಲ ನಮಗೆ. ಮಾವು ಮಾಡ್ಬೋದು, ತೆಂಗು ಮಾಡ್ಬೋದು, ಆಮೇಲೆ ಅಡಿಕೆ ಮಾಡ್ಬೋದು. ಸಮಗ್ರ ಬೆಳೆ ಯಾವುದೇ ಗಿಡ ಮಾಡಲಿ ಸಮಗ್ರ ಬೆಳೆ ಅಂದ್ರೆ ದ್ವಿದಳ ಅಂತವಲ್ಲ ಬೆಳಿಬೇಕು. ಹಿಂಗಾದ್ರೆ ರೈತರಿಗೆ ಲಾಭ ಅನ್ಸತ್ತೆ. ಈಗ ಜೋಳ ಕೋದಿ ಆಗುತ್ತೆ ಮತ್ತೆ 4 ತಿಂಗಳವರೆಗೆ ನಮಗೆ ಏನು ಲಾಭ ಅನ್ಸಿಲ್ಲ. ಹಂಗಾಗಿ ರೈತ ಮುಂದೆ ಬರೋಕೆ ಏನು ಸಾಧ್ಯ ಇಲ್ಲ. ಹಂಗಾಗಿ ಮಿಶ್ರ ತಳಿನ ಹಾಕ್ಬೇಕ. ಮಿಶ್ರ ಬೆಳೆಗಳನ್ನು ಬೆಳೆದ್ರೆ ನಮ್ಮ ರೈತರ ಉದ್ಧಾರ ಆಗದೆ, ಇಲ್ಲಾಂದ್ರೆ ಏಟ ಹೋಗೋದು. ನೋಡ್ರಿ, ನೀವು ನಾವು ಜೇನು ಸಾಕಾಣಿಕೆ ಮಾಡೀವಿ ಸರ್. ಜೇನು ಸಾಕಾಣಿಕೆನೂ ಮಾಡಿರಿ? ಜೇನು ಸಾಕಾಣಿಕೆನೂ ಮಾಡೀವಿ ಸರ್. ಜೇನು ಸಾಕಾಣಿಕೆ ಮಾಡಿದ್ನಂದ್ರೆ ಹೂವು ಬೇಕ್ರಿ ಕಂಪ್ಲೀಟ್. ಸೂರ್ಯಕಾಂತಿ ಹಾಕ್ಬೇಕು ನಾವು. ಆಮೇಲೆ ಹೂವು ಬೇರೆ ಕನಕಾಂಬರಿ ಹೂವು, ಆಮೇಲೆ ಇನ್ನೂ ಥರದ ಬೇರೆ ಥರದ ಹೂವು ಮಾತ್ರ ತೊಗರೆ ಇರಲಿ, ಅಂಬರಿ ಇರಲಿ. ಅಂಬರಿ ಜಾಸ್ತಿ ಹಾಕಿದ್ರೆ ಹೂವು ಮತ್ತು ಪರಾಗ ಪ್ರಕ್ರಿಯೆ ಮಾಡಿ ಇಲ್ಲಿ ಬಂದು ಅದು ತನ್ನ ಆಹಾರನ ಉತ್ಪತ್ತಿ ಮಾಡ್ಕೊತೈತಿ. ಈ ಜೇನು ಸಾಕಾಣಿಕೆ ಜೇನು ಸಾಕಾಣಿಕೆ ಮಾಡೋದು ಭಾಳ ಉತ್ತಮ. ಆಮೇಲೆ ನಾವು ಇನ್ನೊಂದ್ರಿ ಈ ಕೋಳಿ ಫಾರ್ಮ್ ಮಾಡ್ಬೇಕಂತಾನೆ ಒಂದು ಉದ್ದೇಶ ಇತ್ತು ಸರ್. ನಾವು ಒಕ್ಕರಣೆ ಮಾಡಿ ರೈತಗೆ ಈಗ ಕೃಷಿ ಹೊಂಡ ಅಂತ ಮಾಡ್ತವಲ್ರಿ, ಕೃಷಿ ಹೊಂಡ ಮಾಡಿ ಪಿಲ್ಲರ್ ಏರಿಸಿ ಆ ಕೃಷಿ ಹೊಂಡದಲ್ಲಿ ಜಾಲ್ರಿ ಹೊಡಿಸಿ ಅದರಲ್ಲಿ ಅದು ಇಕ್ಕಿಯನ್ನ ಇದಕ್ಕೊಳಗ ಒಕ್ಕರಣೆ ಒಳಗೆ ಹೊಂಡದೊಳಗೆ ಬರ್ತೈತೆ. ಆ ಮೀನು ಸಾಕಾಣಿಕೆ ಮಾಡಕ್ಕೆ ಅದು ರೈತರಿಗೆ ದೊಡ್ಡ ಲಾಭ. ಅದು ತಿಂದ್ರೆ ಅದು ಆರೋಗ್ಯ ಚೆನ್ನಾಗಿರುತ್ತೆ. ಅದೇನು ಏನಾಗಲ್ಲ, ವೇಸ್ಟ್ ಆಗಲ್ಲ. ಆ ವೇಸ್ಟ್ ಅನ್ನ ತಿಂತೈತೆ. ಅದು ಎಲ್ಲ ಸ್ವಚ್ಛತೆ ಮಾಡ್ತದೆ. ಆಮೇಲೆ ನಮಗೆ ರೈತರಿಗೆ ಅತಿ ಅವಶ್ಯ ಲಾಭದಾಯಕ ಅದು ಮೀನು ಸಾಕಾಣಿಕೆ. 3 ತಿಂಗಳದಾಗ ನಮಗೆ 3 ಅಥವಾ 4 ತಿಂಗಳದಾಗ ರಿಸಲ್ಟ್ ಕೊಟ್ಬಿಡ್ತದೆ. ಆಮೇಲೆ ಅದನ್ನು ಮಾಡ್ಬೋದು ನಾವು. ಇದು ಸರ್ ಕನಕಾಂಬರಿ ಹೂವು ಅಂತ ಸರ್. ಇದ್ರಾಗ ಬಾಕ್ಸಿನಾಗ ಆಲ್ರೆಡಿ ಐತಿ ಸರ್. ಜೇನು ಸಾಕಾಣಿಕೆ ಸ್ಟಾರ್ಟ್ ಐತಿ ಸರ್. ಈಗ ಹುಳ ಅದಾವ. ಹಂಗಾಗಿ ನಾವು ತಿಂಗಳಿಗೊಮ್ಮೆ ಬಂದ್ಬಿಡ್ತದೆ. ತಿಂಗಳಿಗೆ ಫುಲ್ ಆಗುತ್ತದೆ ಕರೆಕ್ಟ್. ತಿಂಗಳಿಗೊಮ್ಮೆ ಬರುತ್ತೆ ಜೇನು. ತಿಂಗಳಿಗೊಮ್ಮೆ ನಾವು ಬಿಡಿಸ್ಬೋದೆ. ತಿಂಗಳಿಗೊಮ್ಮೆ A to Z ಹೆಂಗೆ ಬಿಡಿಸ್ಬೋದು ಅಂದ್ರೆ ಅದಕ್ಕೆ ಆಹಾರ ಇರಲಿಲ್ಲ ಅಂದ್ರೆ ನಾವು ಸಕ್ಕರೆ ನೀರು ಗ್ಲಾಸ್ ಇಟ್ಟು ಆ ಬಾಕ್ಸಿನಾಗ ಇಟ್ಟನಂದ್ರೆ ಅದ ನೀರು ಕುಡಿದು ಉತ್ಪತ್ತಿ ಮಾಡ್ಕೊಂತ ಹೂವು ಇರ್ಲಾರ್ದಾಗ್ರಿ. ಈಗ ಬೇಸಿಗೆ ಹೂವು ಇರಗಲ್ರಿ. ಈಗ ಕಟ ಮಾಡಿ ಬಿಡ್ತಾವಲ್ಲ, ಮತ್ತೆ ಹೊಳ್ಳಿ ಬರತನ 15 ದಿವಸ ಅದು ಹುಳ ಹೋಗ್ಬಿಡ್ತಿಲ್ಲ ಅಂದ್ರೆ 2 ಕಿಲೋಮೀಟರ್ವರೆಗೆ ಹೋಗತ್ರಿ. ಈ ಜೇನು 2 ಕಿಲೋಮೀಟರ್ವರೆಗೆ ಹಾರುತ್ತಾ? 2 ಕಿಲೋಮೀಟರ್ವರೆಗೂ ಹೋಗತ್ರಿ. ಅದು ಹೋಗಿ ಆಹಾರ ಸೇವನೆ ಮಾಡಿ ತನ್ನ ಗೂಡಿ ಬರ್ತೀವಿ. ನಮ್ಮಲ್ಲಿ ಹೂ ಇಲ್ಲ ಅಂದ್ರ ಹೂ ಇತ್ತಂದ್ರ ಇಲ್ಲೇ ಇರ್ತೈತಿ. ನಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ ಹೂ ಐತಿ, ಇಲ್ಲಿ ಬರ್ತೈತಿ. ಈಗ ತೊಗರಿ ಐತಿ, ಅಲ್ಲಿ ಎಲ್ಲಾ ನಮ್ಮ ತರಕಾರಿ ಒಳಗ ತೊಗರಿ ಹೂವದೊಳಗ ಈಗ್ರಿ ಬ್ಯಾಸಿಗಷ್ಟ ದೂರ ಹೋಗತ್ತ. ಎಲ್ಲಿರುತ್ತೆ ಅಲ್ಲಿ 2 ಕಿಲೋಮೀಟರ್ 2 ಕಿಲೋಮೀಟರ್ಗೂ ಅದು ಹಾರಕ್ಕ ತನ್ನ ಹುಡ್ಕೊಂತ ಹೋಗತ್ರಿ. ಇವಾಗೇನು ಜಸ್ಟ್ ಇಲ್ಲೇನು ಸರಿ ನೀರು ಕೆರೆ ನೀರು ಐತಿ ಸರ್. ಹೋದ್ಸಲ ಭಾಳ ಐತ್ರಿ. ನಾವು 8 ಬಾಕ್ಸ್ ತಂದಿದ್ದೀನಿ. 8 ಬಾಕ್ಸ್ ಅದಾವ ಸರ್. ಈಗ 8 ಬಾಕ್ಸ್ ಅದಾವ. 8 ಬಾಕ್ಸ್ ಆಲ್ ರೆಡಿ ಅದಾವ್ರಿ. ಎಲ್ಲಿಂದ ತರಿಸಿರಿ ಇವನ್ನೆಲ್ಲ? ನಾವು ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಒಳಗ ಸಬ್ಸಿಡಿ ಇತ್ತು ಸರ್. ಆ ಸಬ್ಸಿಡಿಗೆ ದುಡ್ಡು ತುಂಬಿದ್ವಿ ಸರ್. ಒಂದು ಬಾಕ್ಸ್ಗೆ ಎಷ್ಟು ಬೀಳುತ್ತೆ ಅಮೌಂಟ್? ಇಲ್ಲ ಸರ್, ಅವ್ರು ಏನಂದ್ರೆ ಸರ್ ಆಫೀಸರ್ 4,000 ತುಂಬಿಸ್ಕೊಂಡಾರ ಸರ್ ಒಂದು ಬಾಕ್ಸ್ಗೆ. ಈಗ 4 ಬಾಕ್ಸ್ ನಡೀವ್ರಿ. 4 ಬಾಕ್ಸ್ ನೋಡಿ 4,000 ರೂಪಾಯಿ. ಆಮೇಲೆ ಅದು ಹೆಚ್ಚಿಗೆ ಐತಿ ಅಂತಾರೆ ಸಬ್ಸಿಡಿ. ಅವು ಹೆಚ್ಚಿಗೆ ಬೀಳ್ತಾವಂತ ಬಾಕ್ಸ್ ರೇಟ್. ನಮ್ ಕೂಡ 4,000 ತುಂಬಿಸ್ಕೊಂಡ್ರಿ. 4,000. ಆಮೇಲೆ 8,000 ತುಂಬಿರಿ. 2 ಪಾಣಿ ನಮ್ಮ ಹೆಣ್ಮಕ್ಳು ತಂದು 8,000 ತುಂಬಿರಿ. 8 ಬಾಕ್ಸ್ ಬಂದವ್ರಿ. ಅದರಲ್ಲಿ ಉತ್ಪತ್ತಿ ಚೆನ್ನಾಗೈತ್ರಿ. ಮತ್ತೆ ಇದು ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ಅದೇನೋ ರಾಣಿ ಜೇನು ಅಂತಂದು ಇರ್ಬೇಕಂದ್ರೆ ರಾಣಿ ಹುಳ ಇರ್ತೈತ್ರಿ. ಅದ್ರ ರಾಣಿ ಹುಳ ಅದ ಆ ಹುಳ ಇರ್ಲಕ್ಕಂದ್ರೆ ಯಾವ ಇರಲ್ಲ ಸರ್. ಅದಾಗ ಅದು ಒಂದ ಉದ್ದ ಇರ್ತೈತಿ. ಅದನ್ನು ಕೊಟ್ಟು ಕಳಿಸ್ತಾರ ಬಾಕ್ಸ್ನೊಳಗ. ನೈಟ್ ಹಾಕ್ತಾರೆ. ಅವನ್ನ ನೈಟ್ ಹಾಕ್ತಾರ. ಅಲ್ಲಿ ನೈಟ್ ಹಾಕ್ಯಂಬಂದು ನಮ್ಮಲ್ಲಿ ಬಿಡ್ತಾರ. ಯಾಕೆ ನೈಟ್ ಹಾಕ್ತಾರ? ಹಗಲಿ ಹತ್ತಾರ ಕಡಿತೇವ, ಆಮೇಲೆ ಹುಳ ಹೋಗ್ಬಿಡ್ತಾರ. ಅದು ನೈಟ ಬರೋದ. ಆಲ್ರೆಡಿ 12-1 ಗಂಟೆಗೆ ನಮ್ಗೆ ಇಲ್ಲಿ ತಂದು ಬಾಕ್ಸ್ ತಂದು ಇಲ್ಲಿ ಇಳಿಸಿರಿ. ಸ್ಟ್ಯಾಂಡ್ ಗಿಂಡ್ ಎಲ್ಲ ಫಸ್ಟ್ ಹಾಕಿದ್ವಿ. ಬಾಕ್ಸ್ ಅಷ್ಟ ತಗೊಂಬಂದ್ರಿ. ಬಾಕ್ಸ್ ತಂದಿಂದ ಇಲ್ಲಿ ಬಂದು ಇಳಿಸ್ಕೊಂಡು ಆಯಾ ಸ್ಟ್ಯಾಂಡಿಗೆ ಅವರು ನಿಂಗಪ್ಪರ್ ಅಂತಂದು ಇಲ್ಲಿ ಇದ್ರಿ ಸರ್. ಅವ್ರ ಕಡೆನ ಕೊಟ್ಟಿದ್ರು ಸರ್. ಅವರು ಹೈಯೆಸ್ಟ್ ಮಾಡ್ತಾರೆ ನಮ್ಮ ಜಿಲ್ಲಾಕ್. ಅವ್ರ ಮಾಡೋದು ಸಾಕಾಣಿಕೆ ಮಾಡೋದು. ಹೌದು. ಬಾಕ್ಸ್ ತಯಾರು ಮಾಡ್ತಾರೆ. ಬಾಕ್ಸ್ ತಯಾರು ಮಾಡ್ತಾರೆ ಅವರು. ಬಾಕ್ಸ್ ತಯಾರು ಮಾಡಿ ತಯಾರಾಗೋದು ಅಲ್ಲಿ ರೀ.
ಅದ್ರ ಸಾಕಾಣಿಕೆ ಮಾಡಿ ಫಸ್ಟ್ ಅವರು ಒಂದೊಂದು ಬಾಕ್ಸಿಗೆ ಅವರ ಮಾಡ್ತಾರೆ. ಆಮೇಲೆ ಉಳಿದ ಟೈಮಿಗೆ ನಮಗೆ ನಾವು ಒಂದ್ಸಲ ತಂದಿವಿ ಒಳ್ಳೆ ಹೋಗಿಲ್ಲ ಅವ್ರ ಕಡೆ 4 ವರ್ಷ ಆಯ್ತು ನಾವು. ಆಮೇಲೆ ನಮಗೆ ಎಕ್ಸ್ಚೇಂಜ್ ಮಾಡಿಬಿಡ್ತಾವೆ. ಈ ಬಾಕ್ಸಿಂದು ಇದನ್ನ ಮೆಥಡ್ ಹೇಳ್ಯಾರ. ಆ ಥರ ಬಿಡಿಸ್ಕೊಂಬಿಟ್ಟಿಂದ್ರೆ ಅದಕ್ಕೆ ತೊಂದರೆ ಕೊಡ್ಲಾರ್ದಾಗ ಆ ಬಾಕ್ಸ್ನೊಳಗೆ ಕೆಳಗೊಂದು ಮೇಲಿಂದ ಇಲ್ಲಿ ಐತಲ್ಲ ಸರ್, ಈ ಬಾಕ್ಸಿನ ಮೇಲೆ ಕಾನಿ ಬೇರೆ ಅದಾವ ಸರ್. ಆಮೇಲೆ ಈ ಕೆಳಗಲ ಬಾಕ್ಸ್ನ ಕಾನಿ ಬೇರೆ ಅದಾವ. ಕಾನಿ ಬೇರೆ ಬೇರೆ ಟೈಪ್ ಬೇರೆ ಟೈಪ್ ಸರ್. ಒಂದು ಖಾಲಿ ತೋರ್ಸಲ್ಲ ಸರ್, ಇದನ್ನ ತೋರ್ಸಕ್ ಬರಲ್ಲ. ಇದು ಕಡಿತೇವ್ರಿ. ಮತ್ತೆ ಈಗ ನೀ ಜೇನ್ ಹೆಂಗ್ ಬಿಡುತ್ತೆ? ಏನಂದ್ರೆ ಬ್ಲೌಸ್ ಹಾಕಿ ಅಂದ್ರೆ ಚಾಕೆ ಕೊಟ್ಟಿದ್ದನ್ನ ಆ ಥರ ಅದನ್ನ ತಕನಕ ಮೆಥಡ್ ಹೇಳ್ಯಾರ ಸರ್. ಅವಾಗ ನೈಟ್ ತೆಗಿಬೇಕು. ಆಮೇಲೆ ಈಗ ನೈಟ್ ತೆಗಿತೀರಿ? ನೈಟ್ ಕಡಿಯಲ್ಲ? ನೈಟ್ ಕಡಿಗಿಲ್ರಿ, ನೈಟ್ ಕಣ್ ಕಾಣಗಲ್ಲ. ಓ ಹಿಂಗ ಚುಚ್ಚತತಿ. ಆಮೇಲೆ ಹಂಗಾಗಿ ಇವಾಗ ತೆಗೆದ ಕಡಿತಿದ್ರಿ, ಅದು ಕಡಿತೈತಲ್ಲ? ಕಡಿತಿದ್ರಿ. ಬಿಸಿಲು ಇದ್ದಂಗೆಲ್ಲ ಕಡಿಯಂಗಿಲ್ಲ ಏನ ಅಂತಾರ? ಅಂದ್ರೆ ಹೆಂಗ್ ಬಿಡ್ತಾರೆ ತಡಿದ್ರಿ, ಯಾವ್ದು ಸುಮ್ಕಿರ್ತಾಳ. ಕೆಲವ್ರು ಹೇಳ್ತಾರ ಜೇನು ಅವನ್ನ ಹುಳುಗಳನ್ನ ಮಾಡ್ತಿರ್ತಾರ. ಅದಕ್ಕೆ ತಪ್ಪಲ ಬೇವು ಅಂತ ಇರ್ತೈತಿ ಸರ್. ಆ ಬೇವಿನ ಹೊಗಿ ಬಿಡಿದ್ರೆ ಅವು ಹುಳ ಎದ್ದು ಹೊರಗೆ ಹೋಗ್ತಾವ. ಅಷ್ಟ್ರೊಳಗ ತಕ್ಕೋಬೇಕು. ಅದ್ ಹೆಂಗ್ ತಕ್ಕನಕ್ಕಾಗತ್ತೆ? ನಮ್ ಸಾಧ್ಯ ನಾವು ರೈತರು ಒಂದ್ ಬಾಕ್ಸ್ನಾಗ ಕೈ ಹಿಡಿಸ್ತಾರಲ್ಲ, ಅವು ಇಷ್ಟ ಇರ್ತೈತಿ. ಇದ್ರಲ್ಲಿ ತಟ್ಟಿರ್ತೈತೆ ಹಿಂಗ ಪಾಳ್ಸಿನಕ ಮರಿ ಇರ್ತಾವ. ಆಮೇಲೆ ಹುಳ ಇರ್ತೈತೆ, ತೊಂದರೆ ಆಗತ್ತ ಅವು ಕಡಿತಾವ. ಅದ್ರ ಮತ್ತೆ ಯಾರಾದ್ರೂ ನಮ್ಮನ್ನ ತಡಿದ್ರೆ ನೀವು ಸುಮ್ಕರ್ತಾನ ಇಲ್ಲ ಅದ್ರಂತ ತಟ್ಟಿ ತೆಗದ್ನಂದ್ರ ಮತ್ತೆ ಅದ ಹೆಂಗ್ ಸುಮ್ಕರ್ತಾರ ನಡ್ರಿ. ಅದನ್ನ ನೋಡೋಣ ಬರ್ರಿ. ಈ ಜೇನ್ ಪೆಟ್ಟಿಗೆ ಈ ರೀತಿ ಇರುತ್ತೆ ಇದು. ಇದು ಇನ್ ತೆಗ್ದಿರನ್ರಿ? ಆಗ್ಲೇ ಜೇನ್ ತೆಗ್ದಿರಿ ಇದ್ರಾಗ? ತೆಗ್ದ ಸರ್. ಈಗ ಖಾಲಿ ಐತಿ? ಈಗ ಖಾಲಿ ಐತಿ ಸರ್. ಈಗ ಏನ್ ಸ್ವತಂತ್ರವಾಗಿ ಇದನ್ನ ನಾವು ಓಪನ್ ಮಾಡ್ಬೋದು ಸರ್. ಜಾಸ್ತಿ ನೈಟ ಬಿಡಿಸ್ತಾರೇನ್ರಿ ನೀವು? ನೈಟ್ ನಮ್ದು ಸರ್. ಇದ್ರೊಳಗೆ ಈ ತರ ಇರ್ತದೆ ಸರ್. ಈ ತರ ಇದು ಒಳಗೆ ಹೋಗಿತ್ತಲ್ಲ ಸರ್, ಇದ್ಲ ಸರ್. ಇರುವಿ ಜಾಸ್ತಿ ಕಾಟನ್ರಿ ಅದಕ್ಕೆ? ಇರುವಿ ಆಮೇಲೆ ಸರ್ ಇದಕ್ಕೆ ಇರುವೆ ತಿನ್ನಕ್ ಜಾಸ್ತಿ ದೊಡ್ಡ ಇರುವಿ ಬರ್ತದೆ ಸರ್. ಇದರಲ್ಲಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಅವ್ರಿಗಿರುವಂತ ಬಾಧೆಗಳು ಇವು. ಏನ್ ಇರುವೆ ರೀ? ಮೇನ್ ಇರುವೆ. ನಾವು ಆಯಿಲ್ ಹಚ್ತೇವೆ ಅದಕ್ಕೆ ಕೆಳಗಡೆ. ಇದು ತೆಗ್ದೈತ್ರಿ, ಕ್ಲಿಯರ್ ಮಾಡಿಲ್ಲ. ಯಾಕೆ ಆಯಿಲ್ ಹಚ್ಚಿರಲ್ಲಿ? ಆಯಿಲ್ ಹಚ್ಚಿದ್ರೆ ಅದು ತಂಪಾದ್ನಂದ್ರೆ ಅದು ಇರುವಿ ಏರಗಲ್ ಬಾಲ. ಆಯಿಲಿಂದ ಇದಕ್ಕೆ ಜಾರದ್ ಬೀಳ್ತದೆ ಸರ್. ಆಯಿಲ್ ಇತ್ತಂದ್ರೆ ಒಟ್ಟ ಬರಲ್ರಿ ಅದಕ್ಕೆ. ಆಯಿಲ್ ಇದ್ರೆ ಬರಲ್ಲ, ವಾಸನಕ ಬರಲ್ರಿ. ಓ ವಾಸನೆ. ಇಲ್ಲಿ ಏನು ಇವು ಇರುವೆಗಳು ಅದಕ್ಕೆ ಬರಾಗಲ್ಲ. ಆಮೇಲೆ ಅದಕ್ಕೊಂದು ಒಂದ ರೀ ಅದಕ್ಕೆ ಒಂದು ದೊಡ್ಡದು ಪಾತ್ರೆಗಿತ್ತ ಅಂತ ಹುಳ ಬರ್ತದೆ. ಅದು ಮಣ್ಣು ತಟ್ಟಿ ಇರ್ತದೆ ನೋಡಿ ಸರ್. ಅದಕ್ಕೆ ಏನಂತ ಸರ್, ಆ ಹುಳ ಅದು ಬರ್ಕೊಡ್ಬಾರ್ದು. ಅದು ಮಟ್ಟಿ ಇಟ್ಟಾಗಲ್ಲ ತಿನ್ನತ್ತಾರ. ಅದಕ್ಕೆ ಬರಂಗಿಲ್ಲ ಅದು. ಓ, ಆ ಹುಳನ್ ತಗೊಂಡ್ ಹೋಗುತ್ತದ ಹುಳನ್ನ. ಜೇನು ತಿನ್ನಗಲ್ಲ ಸರ್. ಅದು ಮಟ್ಟಿ ಇಟ್ಟಿದ್ರೆ ಅದು ಬರಗಲ್ಲ ಸರ್. ಜೇನು ಹುಳದನ್ನ ಮಟ್ಟೆ ತಗೊಂಡ್ ಹೋಗ್ಬಿಡತ್ತ. ಹಿಂಗಾಗಿ ಅದನ್ನ ಈ ತರ ಆಯ್ತು ನೋಡಿ ಸರ್. ಅದು ಇದು ಎಷ್ಟು ಇರ್ತಾವ್ರಿ ಇದ್ರೊಳಗಲ್ಲ ಸರ್? 1 2 3 4 5 6 7 8 ಸರ್. 8 16 ಸರ್. ಒಳ್ಳೆ ಆಸದವ್ ಸರ್. ಅದ್ರಾಗ ಆಸದವ್ ಸರ್. ಅಷ್ಟೇ. ಕೆಳಗಡೆನೇ ಇರ್ತಾವನ? ಕೆಳಗಡೆ ಒಂದು ಬಾಕ್ಸ್ ಐತಿ ಸರ್. ತೆಗಿಲಾ ಸರ್? ಈಗ ಎರಡು ಪಾಟ್. ಇದ್ರಾಗೂ ಜೇನ್ ಸಾಕಾಣಿಕೆ, ಇದ್ರಾಗೂ ಜೇನ್ ಬರುತ್ತೆ, ಇದ್ರಾಗೂ ಜೇನ್ ಬರುತ್ತೆ. ಇರೋದು ಒಂದು ಜೇನ್ ರಾಣಿ ಜೇನ್ ಒಂದಿತ್ತಂದ್ರ ಸಾವಿರಾರು ಹುಳ ಕರ್ಕೊಂಡ್ಬಿಡ್ತದ. ಇಲ್ಲಿ ಒಂದ ಹುಳ ಸರ ನನ್ನ ಗೂಡಿ ಬರಾಗ ಒಳ್ಳೆ ಅಷ್ಟು ತರ್ತ್ರಿ. ಈಗ ಮೇಲತ್ರಿ. ಈಗ ಬರಕತ್ತೆ ನೋಡಿ ಸರ್. ಈಗ ಅಲ್ಲಿ ಬರಕತ್ತೇವ್ ಸರ್. ಇಲ್ಲೇ ಓಲ್ ಐತೆ ಸರ್. ಈ ಓಲ್ನಾಗ ಸುಖ. ಇದರಿಂದನೂ ನಿಮ್ಗೆ ಆದಾಯ ಐತೆ? ಫುಲ್ ಆದಾಯ ಐತ್ರಿ. ಅದರಿಂದ ನಾವು ತೆಲಿಗೆ ತಗೊಂಡಿಲ್ಲ ಅಷ್ಟೇ. ನಮಗೆ ಜೇನ್ ತೆಗೆದ್ಬಿಟ್ಟು ಬಾಟ್ಲಿಗೆ ತುಂಬಿಸ್ತಾರೆ. ಜೇನ್ ತೆಗೆದ್ಬಿಟ್ಟು ಬಾಟ್ಲಿ 1 ಲೀಟರ್ದು 1/2 ಲೀಟರ್ದು ಮಾಡ್ಕೊಂಡ್, ಇಲ್ಲ ಪಾಲ್ ಲೀಟರ್ದು ಪ್ಯಾಕೇಜ್ ಅಂತಂದ್ರೆ ಆ ಥರ ಸರ್. ಹೆಂಗ್ ಕೆಜಿ ಕಳಿಸ್ತಾರೆ? ಕೆಜಿ ಮೇಲೆ ಅಂದ್ರೆ ಲೀಟರ್ ಗಟ್ಲೆ? ಲೀಟರ್ ಸರ್. ಲೀಟರ್ ಅವ್ರು ಸಾಕಾಣಿಕೆ ಮಾಡ್ತಾರೆ ಸರ್. ನಾವು 1000 ರೂಪಾಯಿ ರೀ ತನ ಕೊಟ್ರೆ ಏನು ಅಡ್ಡಿಲ್ಲ ಸರ್. ಇಲ್ಲಿ ಲೋಕಲ್ ಅಂದ್ರೆ ಒಂದು 150 ರೂಪಾಯಿ ಹೆಚ್ಚು ಕಡಿಮೆ ಕೊಡ್ತಾರೆ ಸರ್. ಬದ್ನಿ ಗಿಡ ಸರ್. ಇದು ಯಾವ್ದ್ರ ಇದೆ ತಳಿ? ಬದ್ನಿ ಸರ್. ಇದು ಅದೇನಂತಾರೆ ಹಸಿರು ಕಾಯಿ ಸರ್. ಇದು ಎಷ್ಟು ದೊಡ್ಡದೈತಿ ಬದ್ನಿಕಾಯಿ ಗಿಡ ಇದು? ಹೌದು ಸರ್. ಇದನ್ನ ಶಾಂಪಲ್ ತಂದು ಹಾಕಿರ? ಶಾಂಪಲ್ ತಂದಿವ್ರಿ. ಇದನ್ನ ಬೀಜ ಹಿಡ್ಕೊಂಡು ಬೆಂಗಳೂರಾಗ ತಂದ್ರಿ ನಮ್ಮ ಹುಡ್ರ. ಇದು ಈ ತಳಿನ ಬೆಳಿಬೇಕಂತ. ರೋಗ ಬರಲ್ಲ ಇದು ಕೊಟ್ಟ. ರೋಗ ಇಲ್ಲ, ಹೆಚ್ಚು ರೋಗ ಬರಲ್ಲ. ಈಗಿನ ಬದ್ನಿಕಾಯಿಗೆ ಎಲ್ಲ ಕಾಯಿ ಕೊರಕ ಅಥವಾ ಇನ್ಯಾವುದೋ ಹುಳು ತಿಪ್ಪಿ ಗೊಬ್ಬರ ಹಾಕಿ ಬರಲ್ರಿ. ಕಾಯಿ ಕೊರಕ ಮತ್ತೆ ಇವ್ ಮೋಡ ಐತಲ್ರಿ, ಈ ಮೋಡ ಐತಂದ್ರೆ ಬಂದ್ಬಿಡ್ತಾರೆ ಆಟೋಮೆಟಿಕ್. ಆ ಥರ ಇದು ಏನು ರೋಗ ಇರ್ಲಾರ್ದಂತ ಬದ್ನಿ ಇದೆ. ಬದ್ನಿಕಂದ್ರೆ ತಿಪ್ಪಿ ಗೊಬ್ಬರ ಹಾಕಿದಂದ್ರೆ ಒಟ್ಟ ಬರಲ್ರಿ. ನಾವು ಎಲ್ಲ ಇವನ್ ಈಗ ಅದಾವಲ್ಲ ವಿಷಪೂರ್ತಿ ಇವ್ನ ಹಚ್ಚಿರ. ನೀವು ಒಟ್ಟ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲ್ರಿ ನಿಮ್ಮ ಹೊಲದಲ್ಲಿ ಈಗ? ಇಲ್ಲ ರಾಸಾಯನಿಕ. ಅವರು ಈಗೇನು ಡ್ರ್ಯಾಗನ್ ಮಾಡಕತ್ತಿ ನೋಡ್ರಿ ಸರ್. ನಾವು ರಾಸಾಯನಿಕ ಇಲ್ಲ, ಬರೀ ತಿಪ್ಪಿ ಗೊಬ್ಬರದ ಅಲ್ಲಿ 2 ತೊಟ್ಟಿ ಮಾಡಿ ಸರ್.
ಇಲ್ಲಿ ಸರ ಏಲಕ್ಕಿ ತಂದಿನಿ ಸರ್, ಅದು ಏನೈತೆ ಗೊತ್ತಿಲ್ಲ. ಏಲಕ್ಕಿ ಸರ್ ಅದು ಗಿಡ. ಏಲಕ್ಕಿ ಏಲಕ್ಕಿ ಇದೆ ಸರ್. ಏಲಕ್ಕಿ ಇದು ಏಲಕ್ಕಿ ಸಸಿ ಸರ್ ಅದು. ಇಲ್ಲೊಂದು ಈ ಬಾಕ್ಸ್ನಾಗ ಒಂದು ಇಟ್ಟಿನಿ ಸರ್. ಇಲ್ಲೊಂದು ಐತೆ ಸರ್. ಇಲ್ಲಿ ಐತಲ್ಲ ಸರ್ ಏಲಕ್ಕಿ ಇದು ಸಸಿ. ಆರ್ಡರ್ ಮಾಡಿ ತರಿಸಿನಿ ಸರ್. ಅದನ್ನ ನೋಡ್ಬೇಕು ಸರ್. ಅದಕ್ಕೆ ಒಂದು ಕಾಟ್ ಅಂದ್ರೆ ಕೊಪ್ಪೆ ಅಂತವಲ್ಲ ಸರ್. ಕೊಪ್ಪೆ ಅದು ಇಟ್ಟಿಟ್ಟು ಇದೆ ಸರ್. ಉಪ್ಪುಗಡ್ಲಿ ಅಂತ ನಮ್ಮಲ್ಲಿ ಇಲ್ಲಿ ಇದ್ರೊಳಗೆ ಈಗ ಕಡೆಯಲ್ಲಿ ಉಳಿಗಡ್ಲಿ ಟೈಪ ಕಾಯಿ ಆಗತ್ತ. ಇದು ಕಾಯಿ ಆಗತ್ತಲ್ಲ ಸರ್. ಅದಕ್ಕೆ ಕೊಪ್ಪಿದ ಒಂದು ಮದ್ದು. ಅದಕ್ಕೆ ಮತ್ತೆ ಏನು ತಿನ್ನಲ್ಲ, ಯಾರು ಏನು ತಿನ್ನಲ್ಲ, ಅದ್ರದ ಕಾಟ. ಅದಕ್ಕೆ ಕೊಪ್ಪಿ ಕಾಟ ಜಾಸ್ತಿ ಏಲಕ್ಕಿ ಫುಲ್ ತಿಂದ್ಬಿಡ್ತಾನ ತಿಂದ್ಬಿಡ್ತಾರ. ಅದಕ್ಕೆ ಅರಿಬಿ ಕಟ್ಲಲ್ಲ ಅಂದ್ರೆ ತಿಂದ್ಬಿಡ್ತಾರ ಕಾಯಿ. ಹಂಗಾಗಿ ಅದನ್ನೊಂದು ನೀವು ಸರ್. ಇದು ಕೋಲ್ಡ್ ಇರ್ಬೇಕನ್ನ ಪ್ರದೇಶ ಯಾವಾಗಲೂ ಹೆಚ್ಚಿನ ಕೋಲ್ಡ್ ಬೇಕಾದ್ರೆ ಮತ್ತೆ ಹಂಗಾಗಿ ಕಲೆ ಇಟ್ಟಿನಿ ಸರ್ ಒಂದಾಗ ಟೆಸ್ಟಿಗೆ ನೋಡೋಣ ಅಂತ. ಅದು ಆ್ಯಪಲ್ ಸರ್. ಅಲ್ಲಿದೆ ಎಲ್ಲಿ ಅಲ್ಲಿ ಆ್ಯಪಲ್ ಐತೆ ಸರ್. ಇದು ಆ್ಯಪಲ್ ಸರ್. ಆ್ಯಪಲ್ ಆರ್ಡರ್ ಮಾಡಿ ತರಿಸಿನಿ ಸರ್. ನಮಗೆ ಆಗತ್ತಂತಾರೆ ಇಲ್ಲಿ. ಇದನ್ನ ಬೆಳೆದಾರ ಸರ್. ಮತ್ತೆ ಕೋಲಾರ, ಆಮೇಲೆ ಇದು ಮಂಗಳೂರು ಸರ್. ಈ ತುಮಕೂರು ಐತಲ್ಲ ಒಂದು ಅಲ್ಲಿ ಬೆಳೆದಾರ. ಹೌದ್ರಿ. ಆಮೇಲೆ ಇಲ್ಲಿ ನೀವು ನೋಡೋಣ ಅಂತ ಹಾಕಿರೋ ಇಲ್ಲಿ ನಮ್ಗೆ ಹಾಕಿರಿ ಸರ್. ಅವ್ರು ನೋಡಿ ಅದಕ್ಕೆ ನಮಗೆ ಇಲ್ಲಿ ಟೆಸ್ಟ್ ಆತಂದ್ರೆ ನಾವು ಒಂದು ಅರ್ಧ ಎಕರೆ ಆರ್ಡರ್ ಮಾಡ್ಬೇಕಂತ ಮಾಡಿದ್ವಿ. ಅರ್ಧ ಎಕರೆ ಹಚ್ಲಿಕ್ಕೆ ಬರುತ್ತೆ ಅಂತ. ಮೊದಲು ನೋಡೋಣ ಒಂದು ಗಿಡ ಅಂತ. ಆಮೇಲೆ ತೆಂಗು ತಂದಿನಿ ಸರ್. ಯಾವುದು ತೆಂಗು ಸರ್? ತೆಂಗು ರೀ. ಈಗ ಅಲ್ಲಿ ಈಗ ಕಾಯಿ ಫಸಲ್ ಬಿಡಕತ್ತೆ ಸರ್. ಕಂಬ ಇದ್ದಿಲ್ಲ ಸರ್. ಸಸಿ ಮಾಡಕ್ಕಂತೇಳಿ ಇವು 40 ರೂಪಾಯಿ ಒಂದು ಸಸಿ ಸರ್. ಇಷ್ಟ ಯಾವ್ದು ಯಾವ ಡ್ರ್ಯಾಗನ್ ಇದು? ವೈಟಾ ಅಥವಾ ಏನು? ಎಲ್ಲ ಪಿಂಕ್ ರೀ. ಪಿಂಕ್ ಕಲರ್. ಪಿಂಕ್ ಕಲರ್ ಐತೆ, ವೈಟ್ ಐತೆ. ವೈಟ್ ಒಂದ ಸಾಲ ಐತ್ರಿ ಅದ್ರಾಗ. ನಮ್ದೆಲ್ಲ ಕಂಪ್ಲೀಟ್ ಪಿಂಕ್ ಇರೋದು. ಪಿಂಕ್ ಚೆನ್ನಾಗಿ ಇವತ್ತು. ವೈಟ್ನು ಚಲೋ ಬರ್ತ್ರಿ. ಅದರಲ್ಲಿ ಪೌಷ್ಟಿಕಾರ ಮತ್ತದು ಶುಗರ್ ಜಾಸ್ತಿ ತಿಂತಾರ. ಹೌದ್ರಿ. ಬಿಳೆ ರಕ್ತ, ಕೆಂಪು ರಕ್ತ ಕಣಗಳು ಇರ್ಲಿಕ್ಕಂದ್ರೆ ಹೆಚ್ಚಿಗೆ ಆಗ್ತಾವ ಅಂತಂದು ಅಂತಾರ ವೈಜ್ಞಾನಿಕಗಳು. ಓಕೆ ಸರ್. ಓಕೆ. ಇದನ್ನ ಇದು ಪೂರ ಮರದ ಮಟನ ಹೋಗ್ತಿರಿ ಇದಾಗ. ಇದು ಯಾವ ಬಳ್ಳಿ ಇದೆ?